ದೈವಾಂಶವುಳ್ಳ ಸರ್ಪ ಆದರೂ ಇದರಿಂದ ನಿಮಗೆ ಅಪಾಯ ತಪ್ಪಿದ್ದಲ್ಲ. ಇದು ಅರ್ಜುನ್ ಜೀವನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಿಮ್ಮನ್ನು ಬರಕ್ಕೆ ಹೇಳಿದ್ದು. ದೈವಾಂಶವುಳ್ಳ ಸರ್ಪ ಆಗಿರೋದ್ರಿಂದ ಮುಂದೆ ಇದರಿಂದ ಬಚಾವಾಗೋದಕ್ಕೆ ದಾರಿ ಇದ್ರೂ ಇರಬಹುದು. ನೀವು ತುಂಬ ತಪ್ಪು ಮಾಡಿಬಿಟ್ರಿ ಅರ್ಜುನ್. ನೀವು ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬಾರ್ದಿತ್ತು. ಆದರೆ ಈಗ ಮಾತ್ರ ಎಚ್ಚರಿಕೆಯಿಂದ ಇರೋದಷ್ಟೇ ನಿಮ್ಮ ಮುಂದೆ ಇರೋ ಆಯ್ಕೆ. ನಾನು ಕಷ್ಟದಲ್ಲಿದ್ದಾಗ ನೀವು ತುಂಬ ಸಹಾಯ ಮಾಡಿದ್ದೀರಾ ನಿಜ. ಹಾಗಂತ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಕ್ಕಾಗಲ್ಲ. ಹೊರಡೋಣ. ಅರ್ಜುನ್ಗೇನೂ ಆಗಲ್ಲ. ಅರ್ಜುನ್ ಸರ್ಪಗಳು ಅಂದರೆ ಪ್ರಾಣ ಬಿಡ್ತಾನೆ, ಅಷ್ಟು ಇಷ್ಟ ಅವನಿಗೆ. ಅಂಥದ್ರಲ್ಲಿ ಅರ್ಜುನ್ಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ದೈವಶಕ್ತಿ ನಂಬಿರೋ ಕುಟುಂಬ ನಮ್ಮದು. ಯಾರಿಗೇನು ಮೋಸ ಮಾಡಿಲ್ಲ, ಏನೂ ಆಗಲ್ಲ. ಸರ್ಪ ಅವನನ್ನು ಪ್ರೀತಿ ಮಾಡುತ್ತೆ ವಿನಃ ದ್ರೋಹ ಮಾಡಲ್ಲ. ಇದು ಸತ್ಯ ಅಜ್ಜಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನೆಲ್ಲ ಕೇಳಿಸ್ಕೊಂಡೆ. ದೈವಾಂಶ ಉಳ್ಳೋ ಸರ್ಪ ಬೇರೆ ಅಂತ ಹೇಳ್ತಾ ಇದ್ದೀರಾ. ಅದರಿಂದ ಅರ್ಜುನಿಗೆ ಒಳ್ಳೇದೇ ಆಗತ್ತೆ, ಏನು ಯೋಚನೆ ಮಾಡಬೇಡಿ. ಆದರೆ ಶಾಸ್ತ್ರಿಗಳೇ, ನಿಮ್ಮ ಸಲಹೆ ಸೂಚನೆ ಕೂಡ ನಾವು ತಗೋತೀವಿ. ಅರ್ಜುನ್ ಹುಷಾರಾಗಿರೋ ಕೂಡ ಹೇಳ್ತೀವಿ. ನೀವು ಹೇಳಿದ್ದನ್ನೇ ಸರ್ಪ ಸಂಸ್ಕಾರ ಕೂಡ ಮಾಡಿಸ್ತೀವಿ, ಸರಿನಾ? ಅತ್ತೆ, ಹೊಡೋಣವಾ? ಆಯ್ತು, ಹೋಗಿ ಬನ್ನಿ ತಾಯಿ. ಏನು ಮಾತಾಡ್ತಿದ್ದೀನಿ ನೀನು? ಪ್ರಜ್ಞೆ ಇಲ್ಲದೆ ಮಾತಾಡ್ತಾ ಇದೆ ಹುಡುಗಿ. ಆ ಶಿವನೇ ಆ ಹುಡುಗನ ಕಾಪಾಡಬೇಕು. ಈ ಕರಣ್ ಯಾಕೋ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನನಗೆ ಅನಿಸ್ತಾ ಇದೆ. ಕ್ಯಾ ಕರಣ್ ರೀ? ಅದೇ ರಾಜಿ, ವಿಷ್ಣು ಕನ್ಸ್ಟ್ರಕ್ಷನ್ಸ್ ಅಂತ ಕಂಪ್ನಿ ಇದೆಯಲ್ಲ, ಅದ್ರ ಓನರ್ ಮಗ ಕರಣ್ ಅಂತ. ಅವನು ಯಾಕೆ ಇಲ್ಲಿಗೆ ಬಂದಿದ್ದ? ಅರ್ಜುನ್ ಇನ್ನು ಮನೆಗೆ ಬಂದಿಲ್ಲ ಅಂತ ಹುಡ್ಕೊಂಡು ಇಲ್ಲೇ ಬಂದ್ಬಿಟ್ಟಿದ್ದಾನೆ. ಏನು, ಅರ್ಜುನ ಹುಡ್ಕೊಂಡು ಬಂದಿದ್ದಾನೆ? ಹ್ಞೂ. ಅಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿ ಓನರ್ ಮಗ ಆಫ್ಟರ್ ಆಲ್ ಅವನ ಹತ್ರ ಕೆಲಸ ಮಾಡ್ತಾ ಇರೋನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನ? ಇದೊಳ್ಳೆ ವಿಚಿತ್ರ ಅನಿಸ್ತಾ ಇದೆಯಲ್ಲ. ಅರ್ಜುನ್ ಮನೆಗೆ ಬಂದಿಲ್ಲ ಅಂತ ಇಲ್ಲಿವರೆಗೂ ಹುಡ್ಕೊಂಡು ಬರೋದಕ್ಕೆ ಅರ್ಜುನ್ ಏನು ಕರಣ್ ಅಣ್ಣನ ತಮ್ಮನ? ಇದೇ ವಿಚಿತ್ರ ನೋಡು. ನನಗೂ ಇದೇ ಅನುಮಾನ ಬಂದು ಆ ಕರಣನ್ ಕೇಳಿದ್ರೆ ಅರ್ಜುನ್ ನನ್ನ ತಮ್ಮನ ಥರ ಅಂತಾನೆ. ಅಲ್ಲ ರಾಜಿ, ಕೆಲಸ ಬಿಟ್ಟು ಇನ್ನೊಂದು ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡ ಮೇಲೂ ತಮ್ಮನ ಥರ ಅಂತ ಅಂದ್ಕೊಂಡು ಮನೆಗೆ ಬಂದಿಲ್ಲ ಅಂತ ಹುಡ್ಕೊಂಡು ಬರೋದಂದ್ರೆ ಅವರಿಬ್ಬರ ಮಧ್ಯೆ ಏನೋ ರಹಸ್ಯ ಇದೆ ಅಂತ ಅನ್ಸಲ್ವಾ? ನನಗೂ ಅದೇ ಅನುಮಾನ ಕಾಡ್ತಾ ಇದೆ ರೀ. ಇವತ್ತಿಂದಲ್ಲ, ವಿಕ್ರಮ್ ಹತ್ರ ಅರ್ಜುನ್ ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ಅವನಿಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಸೇರ್ಕೊಂಡಿದ್ದಾನೋ ಅಥವಾ ಆ ಮಾಯಾಂಗಿಣಿ ಅಮೃತನಿಗೆ ಲೈನ್ ಹೊಡಿಯೋದಕ್ಕೆ ಅಂತ ಸೇರ್ಕೊಂಡಿದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. 3 ಹೊತ್ತು ಅವಳು ಹಿಂದೆ ಸುತ್ತುತ್ತಾ ಇರ್ತಾನೆ ಹೊರತು ಒಂದಿನನೂ ಅವ್ನು ಕೆಲಸ ಮಾಡಿದ್ದು ನಾನು ನೋಡೇ ಇಲ್ಲ. ಹೌದು, ಆಗಲೇ ಅರ್ಜುನ್ ಬಂದಾಗ ಅಮೃತ ರೂಮಿಂದ ಹೊರಗಡೆ ಬರಬೇಕಾಗಿತ್ತಲ್ಲ. ಅಯ್ಯೋ, ರೂಮಲ್ಲಿ ಕೂತ್ಕೊಂಡು ಅದೇನೋ ಧ್ಯಾನ ಮಾಡ್ತಿದ್ದಾಳಂತೆ. ಇವತ್ತು ಸೂರ್ಯಗ್ರಹಣ. ಅವಳೇನು ಧ್ಯಾನ ಮಾಡ್ತಾ ಇದ್ದಾಳೋ ಅಥವಾ ಇನ್ನೇನು ಮಾಡ್ತಾ ಇದ್ದಾಳೋ ಯಾರಿಗೆ ಗೊತ್ತು ರೀ. ಹೇಗಿದ್ರೆ ನೀವು CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀರಲ್ವಾ, ಅದನ್ನ ಪ್ಲೇ ಮಾಡಿ ಆ ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾಳಂತ ಲೈವ್ ಆಗಿ ಗೊತ್ತಾಗುತ್ತೆ. ಅದು ಹಾಗೆಲ್ಲ ಪ್ಲೇ ಮಾಡೋಕ್ಕಾಗಲ್ಲ ಕಣೆ. CC ಕ್ಯಾಮ್ರಾದಲ್ಲಿ ಮೆಮೊರಿ ಕಾರ್ಡ್ ಅಂತ ಒಂದು ಇರುತ್ತೆ, ಅದರಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅದನ್ನು ತೊಗೊಂಡು ಬಂದು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಆಮೇಲೆ ಪ್ಲೇ ಮಾಡಿ ನೋಡಬೇಕು.
ಹಾಗಾದರೆ ಮೊದಲು ಹೋಗಿ ತೊಗೊಂಡು ಬನ್ನಿ. ಹೇಗೆ ತೊಗೊಂಡು ಬರೋದು? ಅದು ಅಲ್ಲದೆ ಅವಳು ರೂಮಲ್ಲೇ ಇದ್ದಾಳೆ. ನಾನು ಸುಮ್ಮನೆ ಅವಳ ರೂಮ್ಗೆ ಹೋದರೆ ಅಮೃತಾಗೆ ಅನುಮಾನ ಬರಲ್ವಾ? ಅನುಮಾನ ಬರೋದೇನು, ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿರೋದು ಗೊತ್ತಾಗ್ಬಿಡುತ್ತೆ. ಅದು ನಿಜನೇ. ಮತ್ತೀಗೇನು ಮಾಡೋದು? ಹಾಂ, ನಂಗೆ ಹೇಗೆ ನೆನಪಾಯ್ತು. ಹೇಗಿದ್ರು ಅವಳು ಧ್ಯಾನ ಮಾಡ್ತಾ ಕೂತಿರ್ತಾಳಲ್ವಾ? ಹೌದು. ಹಾಗಿದ್ಮೇಲೆ ನೀವು CC ಕ್ಯಾಮ್ರಾದಿಂದ ಮೆಮೊರಿ ಕಾರ್ಡ್ನ ತರೋದು ಧ್ಯಾನ ಮಾಡ್ತಾ ಕೂತಿರೋ ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಹೌದಲ್ವಾ? ನನಗೆ ಈ ಯೋಚನೆನೇ ಬರಲಿಲ್ಲ. ಇರು, ಈಗಲೇ ಹೋಗಿ ತೊಗೊಂಡು ಬರ್ತೀನಿ. ಏನಿದು? ಯಾಕೆ ಹೀಗಾಯಿತು? ಒಂದು ಕ್ಷಣ ಯಾರೋ ನನ್ನನ್ನು ಸೆಳೆದಾಗಾಯ್ತಲ್ಲ. ಯಾಕೆ? ಯಾರೋ ನನ್ನ ಶತ್ರು ನನ್ನ ಮುಂದೆ ಹೋದಾಗೆ ಭಾಸವಾಯ್ತಲ್ಲ. ನೋಡಿದ್ರೆ ಯಾರೂ ಕಾಣ್ತಾ ಇಲ್ಲ. ಆ ನಾಗಿಣಿನೇ ನನ್ನ ತಪೋಭಂಗ ಮಾಡೋಕ್ಕೆ ಈ ರೀತಿ ಮಾಡಿರಬೇಕು. ಅವಳ ಮಾಟಕ್ಕೆ ನಾನು ಬಲಿಯಾಗಬಾರ್ದು, ನಾನು ಸೋಲ್ಬಾರ್ದು. ನಾನು ಗೆಲ್ಲಬೇಕು, ನಾನು ಗೆಲ್ಲಲೇಬೇಕು. ಓಂ ನಮಃ ಶಿವಾಯ. ನಾಗಿಣಿ, ನಾಗಿಣಿ, ತಕ್ಷಕ ವನದಲ್ಲಿ ನಾಗಿಣಿ. ಇಷ್ಟು ದಿನ ಕಾದಿದ್ದ ನಮಗೆ ಇವತ್ತು ಸಿಕ್ಕಾಕೊಂಡೆ ನಾಗಿಣಿ. ಇವತ್ತು ನಿನ್ನನ್ನು ಬಿಡಲ್ಲ. ನಿನ್ನನ್ನು ಕೊಂದು ನಾಗಮಣಿ ಎಲ್ಲೇ ಇದ್ರು ನಾನು ವಶಕ್ಕೆ ತಗೊಳ್ಳದಳೆ ಬಿಡಲ್ಲ. ಹೇ ನಾಗಿಣಿ, ಇನ್ನು ನಿನ್ನ ಆಯಸ್ಸು ನನ್ನ ಅಧೀನದಲ್ಲಿ. ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ನನ್ನಿಂದ ಎಲ್ಲಿಗೆ ತಪ್ಪಿಸ್ಕೊಂಡು ಹೋದ್ರು ನಾನು ನಿನ್ನನ್ನು ಬಿಡಲ್ಲ.